ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ನಿತ್ಯಾನಂದಾಯ ನಮಃ. ಓಂ ನಮೋ ನಿತ್ಯಾನಂದಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ನಿತ್ಯಾನಂದಾಯ ನಮಃ. ಶ್ರೀ ನಿತ್ಯಾನಂದಾಯ ನಮಃ. नित्यानंद भगवान का वज्रेश्वरी नित्यानंद भगवान गणेशपुरी उधर का मैं थोड़ा थोड़ा ये दो पेजी तीन पेजी डालती हूँ, मगर सब लोग सुनो। ये इसका बहुत अच्छा है। बोलेगा तो सबको उसका जीवन था अवधि ने वो बहुत जन के लिए अच्छा किया था, बहुत जन को आशीर्वाद दिया था। और कौन घर वाला को बराबर देखता नहीं, मम्मी डैडी को नहीं देख रहा था, वो लोग को नजीक आने को नहीं दे रहा था बोलते हैं। और सबको आशीर्वाद दे के सबका बहुत कल्याण किया, बहुत उद्धार किया। इसका थोड़ा मैं स्टोरी बोलती हूँ। ಬಂದು ಅವರು ಕೌಂಟರಿನಲ್ಲಿ ಕುಳಿತುಕೊಳ್ಳುವ ವಿನೋದವು ಬಾಬರಿಗೆ ಇತ್ತು. ಅಂದು ಬ್ರಿಟಿಷರ್ ಭಾರತದ ಆಕ್ರಮಣದ ಆರ್ಭಟದ ದಿನಗಳಲ್ಲಿ ಆಗ ಹಿಂದೂ ಮುಸ್ಲಿಮ ದೊಂಬಿಗಳು ಬಹಳ ತೀವ್ರವಾಗಿ ಉರಿಯುತ್ತಿದ್ದವು. ಒಮ್ಮೆ ರಘುನಾಥರು ತಮ್ಮ ಅಂಗಡಿಯಲ್ಲಿದ್ದಾಗಲೇ ಒಬ್ಬ ಪಠಾಣ ಪಾಕಿಸ್ತಾನದ ಮುಸ್ಲಿಮನನ್ನು ಕೊಂದು ಅಂಗಡಿಯ ಬಾಗಿಲ ಮುಂದೆ ಎಸೆಯಲಾಗಿತ್ತು. ಆ ಶವವನ್ನು ನೋಡಿದ ರಘುನಾಥರು ತಾನು ಅಪರಾಧಿ ಎಂದು ಬ್ರಿಟಿಷರು ಹಿಡಿದು ಹೊಡೆದು ಹಿಂಸಿಸಬಹುದೆಂದು ಹೆದರಿ ಕಂಗಾಲಾದರು. ಅವರ ಭಯವು ಎಷ್ಟು ತೀವ್ರವಾಗಿ ಮನಸ್ಸಿನಲ್ಲಿ ಹೆಪ್ಪುಗಟ್ಟಿತೆಂದರೆ, ಏನನ್ನೂ ಸೃಷ್ಟಿ ಚಿಂತಿಸದಂತಹ ಈ ಸಂಕಟದ ಸಮಯದಲ್ಲಿ ಸ್ವಾಮಿ ನಿತ್ಯಾನಂದ ಭಗವಾನರು ಅವರ ಅಂಗಡಿಯಲ್ಲಿ ಕಾಣಿಸಿಕೊಂಡರು. ಎಲ್ಲಿಂದಲೋ ಪ್ರತ್ಯಕ್ಷಗೊಂಡಂತೆ, ವಾಯುವಿನಿಂದಲೇ ಆವಿರ್ಭವಿಸಿದಂತೆ ಭಗವಾನರು ಬಳಿಕ ರಘುನಾಥರವರನ್ನು ಉದ್ದೇಶಿಸಿ ಬೊಬ್ಬಿಟ್ಟರು. ನೀನೊಬ್ಬ ಪೆದ್ದ ಶಿಖಾಮಣಿ, ಹೇಗೆ ಧೈರ್ಯಗೊಂಡು ನೀನಿರುವೆ? ಈ ನಿನ್ನ ಅಂಗಡಿಯ ಎದುರೇ ಕೊಂದು ಬಿದ್ದ ಶವವಿದ್ದಾಗ, ಅದು ಕರ್ಫ್ಯೂ ಇದ್ದಾಗ ನೋಡುತ್ತಾ ಕುಳಿತಿರುವೆಯಲ್ಲ. ನಿನಗೇಕೆ ಪೊಲೀಸರಿಂದ ಬಂಧಿಸಲೇಬೇಕು? ಇಚ್ಛೆ ಬಂದಿದೆಯಾ? ಕೂಡಲೇ ಬಾಗಿಲು ಮುಚ್ಚಿ ಹೊರ ನಡೆ. ತನ್ನ ಬಳಿ ಬಾಬರವರು ಇರುವುದನ್ನು ಅರಿತುಕೊಂಡು ರಘುನಾಥರಿಗೆ ಸ್ವಲ್ಪ ಸಾಮರ್ಥ್ಯ ಬಂದು ಕೇಳಿದರು. ನಾನು ಹೇಗೆ ಇಲ್ಲಿರಲಿ? ಹೋಗು. ನಾನು ಹೇಗೆ ತಾನೇ ಇಲ್ಲಿಂದ ಹೋಗಬಲ್ಲೆ? ಇಲ್ಲಿ ಕರ್ಫ್ಯೂ ಇದೆ ಮತ್ತು ಎಲ್ಲೆಡೆ ಪೊಲೀಸರು ಗಸ್ತು ತಿರುಗುತ್ತಿದೆ. ಅದಲ್ಲದೆ ಕಂಡಲ್ಲಿ ಗುಂಡಿಗುವ ಆಜ್ಞೆಯೂ ಇದೆ. ಬಾಬರು ರಸ್ತೆಯ ಕಡೆ ಬೆರಳನ್ನು ತೋರಿಸುತ್ತಾ ಹೇಳಿದರು. ಅಲ್ಲಿ ನೋಡು, ಅಲ್ಲೊಂದು ವಿಕ್ಟೋರಿಯಾ. ಆ ದಿನಗಳಲ್ಲಿ ಕುದುರೆ ಗಾಡಿಗೆ ವಿಕ್ಟೋರಿಯಾ ಎಂದು ಕರೆಯಲಾಗುತ್ತಿತ್ತು. ಯಾಕೆಂದರೆ ಅಂತಹ ಗಾಡಿಯು ರಾಣಿ ವಿಕ್ಟೋರಿಯಾಳನ್ನು ಇಂಗ್ಲೆಂಡಿನಲ್ಲಿ ಸಾಗಿಸುತ್ತಿತ್ತು. ಅದರಲ್ಲಿ ಹತ್ತಿ ಮನೆಗೆ ಹೋಗುವ. ಈಗ ಹೇಗೆ ಆ ಕುದುರೆ ಗಾಡಿಯು ಒಮ್ಮೆ ಅಲ್ಲಿ ಕಾಣಿಸಲ್ಪಟ್ಟಿತೆಂಬುದನ್ನು ಆ ದೇವರೊಬ್ಬನೇ ಬಲ್ಲ. ರಘುನಾಥರು ಆ ಗಾಡಿಯೊಳಗೆ ಹೋಗಿ ಮನೆಗೆ ಪ್ರಯಾಣಿಸಿದರು. ರಸ್ತೆ ಪೂರ್ತಿ ಪೊಲೀಸರಿದ್ದರು. ಯಾರೊಬ್ಬರು ಆ ಅಗಲವಾದ ರಸ್ತೆಯಲ್ಲಿ ವಿಕ್ಟೋರಿಯಾ ಅವರನ್ನು ಕೊಂಡೊಯ್ಯುವುದನ್ನು ಕಾಣಲಾಗದಿದ್ದುದು ಇನ್ನೊಂದು ವಿಸ್ಮಯ. ರಘುನಾಥರು ಮನೆತನಕವೂ ಕ್ಷೇಮದಿಂದಲೇ ಸಾಗಿ ತಲುಪಿದರು. ಈ ಒಂದೇ ಘಟನೆಯು ಬಾಬರು ಹೇಗೆ ರಘುನಾಥರನ್ನು ಸಲಹುತ್ತಿದ್ದರೆಂಬುದಕ್ಕೆ ಸಾಕಾಗದೆ ಹಾವಿನ ಕಡಿತ. ದೊಡ್ಡ ಬಾಬರು ಬೊಂಬಾಯಿಯಲ್ಲಿದ್ದಾಗ ಸಾಧಾರಣ ಅವರು ಕುರ್ಲದ
ಉಪ್ಪಿನ ಗಣಿಗಳಲ್ಲಿ ಬಳಿ ಕಂಡು ಬರುತ್ತಿದ್ದರು. ಆಗಾಗ ರಘುನಾಥರು ತನ್ನ ಅಂಗಡಿಯನ್ನು ಮುಚ್ಚಿ ಬಳಿಕ ಆಹಾರವನ್ನು ಅಲ್ಲಿಗೆ ಕೊಂಡೊಯ್ಯುತ್ತಿದ್ದರು. ಅಂತಹ ಸಂದರ್ಭಗಳಲ್ಲಿ ಒಮ್ಮೊಮ್ಮೆ ಅವರು ಪಡಿಯಾರು ಸ್ವಾಮಿಗಳನ್ನು ಜತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಈ ಪಡಿಯಾರು ಸ್ವಾಮಿಗಳೇ ಬಳಿಕ ಕಾಂಜನಂಗಡಿನ ಆಶ್ರಮದ ಸ್ವಾಮಿ ಸದಾನಂದರು. ದೊಡ್ಡ ಬಾಬರವರಿಗೆ ಆಹಾರ ತೆಗೆದುಕೊಂಡು ಹೋಗುವಾಗ ಕೆಲವೊಮ್ಮೆ ನಿಯಮಗಳನ್ನು ಅನುಸರಿಸಬೇಕಿತ್ತು. ಆಹಾರದ ಪೊಟ್ಟಣವನ್ನು ಕಾಗದದಲ್ಲಿ ಬಹಳ ಜಾಗರೂಕತೆಯಾಗಿ ಮಡಚಿ ತನ್ನ ಮೇಲಂಗಿಯ ಒಳ ಕಿಸೆಯಲ್ಲಿರಿಸಿಕೊಳ್ಳುತ್ತಿದ್ದರು. ಬಳಿಕ ಅದರೊಂದಿಗೆ ನಿತ್ಯಾನಂದರಿಗಾಗಿ 2 ಬ್ರಿಟಿಷ್ ಸಿಗರೇಟುಗಳನ್ನು ಇರಿಸುತ್ತಿದ್ದರು. ಕುರ್ಲದ ಉಪ್ಪಿನ ಗಡಿಯನ್ನು ತಲುಪಿದ ಕೂಡಲೇ ರಘುನಾಥರು ನಿತ್ಯಾನಂದರನ್ನು ಬಹಳ ಸಹನೆಯಿಂದ ಕಾದು ನಿಲ್ಲುತ್ತಿದ್ದರು. ಈ ದಿನಗಳಲ್ಲಿ ಭಗವಾನ್ ದೊಡ್ಡ 8 ಸೆಲ್ಸ್ಗಳಿರುವ ಚಾರ್ಟನ್ನು ಹಿಡಿದುಕೊಳ್ಳುತ್ತಿದ್ದರು. ಬಹಳ ದೂರದಿಂದ ರಘುನಾಥರು ಕಡೆಗೆ ಬೆಳಕನ್ನು ಹರಿಸುತ್ತಿದ್ದರು. ಆಗ ಬಾಬರು ಎಲ್ಲಿದ್ದರೆಂಬುದನ್ನು ಕೂಡಲೇ ತಿಳಿದುಕೊಂಡ ರಘುನಾಥರು ಅಲ್ಲಿಗೆ ಹೋಗಿ ಭೇಟಿಯಾಗುತ್ತಿದ್ದರು. ಅಲ್ಲಿಗೆ ತಲುಪಿದ ಮೇಲೆ ಸ್ವಾಮಿ ನಿತ್ಯಾನಂದರು ಆಹಾರ ಬೇಕೆಂದು ಸೂಚಿಸಿದರೆ ಮಾತ್ರ ರಘುನಾಥರು ಜಾಗ್ರತೆಯಿಂದ ಪೊಟ್ಟಣವನ್ನು ಬಿಚ್ಚಿ ಅರ್ಪಿಸುತ್ತಿದ್ದರು. ಬಳಿಕ ಬಾಬರವರ ಸ್ವೀಕಾರವು ಮುಗಿಯುವ ತನಕ ನಿಂತು ಕಾಯುತ್ತಿದ್ದರು. ಕೆಲವೊಮ್ಮೆ ದೊಡ್ಡ ಬಾಬರವರು ಆಹಾರವನ್ನು ರಘುನಾಥರಿಗೂ ಹಂಚಿ ತಿನ್ನಲು ಆಹ್ವಾನಿಸುತ್ತಿದ್ದರು. ಆಗ ಭಗವಾನರು ಆಹಾರ ಸೇವಿಸಿದ ಬಳಿಕ ಸಿಗರೇಟನ್ನು ಕೇಳುತ್ತಿದ್ದರು. ರಘುನಾಥರು ಬಳಿಕ ಬಾಬರವರಿಗೆ ಬೆಂಕಿ ಪೊಟ್ಟಣದ ಸಮೇತ ಸಿಗರೇಟನ್ನು ಕೊಡುತ್ತಿದ್ದರು. ಬಾಬರವರು ಬಳಿಕ 2 ಸಿಗರೇಟುಗಳನ್ನು ಒಮ್ಮೆಗೆ ಹಚ್ಚಿ ಒಂದೇ ದೀರ್ಘವಾದ ಸೆಳೆತದಿಂದ ಕೊನೆಯಿಂದ ಬುಡದ ತನಕ ಸೇದಿ ಮುಗಿಸುತ್ತಿದ್ದರು. ಈ ಸಿಗರೇಟು ಸೇವನೆಯು ಭಗವಾನ್ ನಿತ್ಯಾನಂದರು ಕುರ್ಲದಲ್ಲಿದ್ದಾಗ ಮಾತ್ರವೇ ಆಗಿತ್ತು. ಕುರ್ಲ ಬಿಟ್ಟ ಬಳಿಕ ಬಾಬಾ ಎಂದಿಗೂ ಸೇದಲಿಲ್ಲ. ಸೇರಿದ ಬಳಿಕ ಭಗವಾನ್ ನಿತ್ಯಾನಂದರು ರಘುನಾಥರೊಂದಿಗೆ ಸ್ವಲ್ಪ ಸಂಭಾಷಿಸುತ್ತಿದ್ದರು. ಈ ರೀತಿಯಾಗಿ ಆಹಾರವನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಒಂದು ವಿಶಿಷ್ಟ ಸಂದರ್ಭದಲ್ಲಿ ದೊಡ್ಡ ಬಾಬರವರು ಬಹಳ ಹೊತ್ತು ಕಾಣಸಿಗಲಿಲ್ಲ. ಆದರೆ 8 ಸೆಲ್ಸ್ಗಳು ಟಾರ್ಚಿನ ಬೆಳಕು ಹರಿದು ಬರಲಿಲ್ಲ. ನಿಂತು ಸುತ್ತ ಹೆಚ್ಚಾದಾಗ ರಘುನಾಥರ ಉಪ್ಪಿನಂಗಡಿಯ ಗೋಡೆಯ ಮೇಲೆ ಕುಳಿತು ಬಿಟ್ಟರು. ಆಗ ಒಮ್ಮಿಂದೊಮ್ಮೆಗೆ ಎಲ್ಲಿಂದಲೋ ಎಂಬುವ ಅಂತೆ ಕಾಲಿನಲ್ಲಿ ತೀವ್ರ ನೋವನ್ನು ಅನುಭವಿಸುತ್ತಿದ್ದ. ಇದು ಸಂಭವಿಸಿದ ಸಂದರ್ಭದಲ್ಲಿ ಬಾಬರವರು ತನ್ನ ಕಡೆ ನಡೆದುಕೊಂಡು ಬರುತ್ತಿರುವುದನ್ನು ಕಂಡರು. ಬಾಬರವರ ಗಮನವು ಕ್ರೋಧಗೊಂಡು ಬೊಬ್ಬಿಡುವ ತಂದೆಯಂತೆಯೇ ಕಾಣಿಸಿತು. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಮುಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಕೃಷ್ಣಾರ್ಪಣಮಸ್ತು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಿತ್ಯಾನಂದಾಯ ನಮಃ. ಕೃಷ್ಣಾರ್ಪಣ.